ಸಿಕ್ತು ಗ್ರೀನ್ ಸಿಗ್ನಲ್. ತಮಿಳುನಾಡಿನ ಅರ್ಜಿಗೆ ಸುಪ್ರೀಂ ಶಾಕ್. ಕರ್ನಾಟಕದ ಪಾಲಿಗೆ ದಶಕಗಳ ಕನಸು ನನಸಾಗುವತ್ತ ಹೆಜ್ಜೆ. ಬೆಂಗಳೂರಿಗೆ ಸಿಗೋ ಈ ವರದ ಹಿಂದೆ ಜಲಸಮಾಧಿ ಆಗ್ತಿರೋ ಆ 5 ಹಳ್ಳಿಗಳ ಕರುಣಾಜನಕ ಕತೆ ಏನು? ವರವೋ ಶಾಪವೋ? ಮೇಕೆದಾಟು ಯೋಜನೆಯ ಕಣ್ಣೀರಿನ ಕತೆ ಇಲ್ಲಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಕರ್ನಾಟಕದ ದಶಕಗಳ ಕಾಲದ ಕನಸು, ನಮ್ಮ ಬೆಂಗಳೂರಿನ ಕೋಟ್ಯಾಂತರ ಜನರ ದಾಹ ತೀರಿಸೋ ಏಕೈಕ ಆಶಾ ಕಿರಣ ಮೇಕೆದಾಟು ಪ್ರಾಜೆಕ್ಟಿಗೆ ಕೊನೆಗೂ ಕೌಂಟ್ ಡೌನ್ ಶುರುವಾಯ್ತಾ? ಎಸ್, ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಗೆ ಬ್ರೇಕ್ ಹಾಕಬೇಕು ಅಂತ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಅಷ್ಟೇ ಅಲ್ಲ, ಕೇಂದ್ರ ಜಲಶಕ್ತಿ ಸಚಿವಾಲಯ ಕೂಡ ಮೇಕೆದಾಟು ಕಂಪ್ಲೀಟ್ ಆಗಿ ಕರ್ನಾಟಕದ ವ್ಯಾಪ್ತಿಗೆ ಬರೋ ಯೋಜನೆ, ಇದಕ್ಕೆ ತಮಿಳುನಾಡಿನ NOC ಅಥವಾ ಪರ್ಮಿಷನ್ ಬೇಕೇ ಇಲ್ಲ, ಕರ್ನಾಟಕಕ್ಕೆ ಇದರ ಮೇಲೆ ಸಂಪೂರ್ಣ ಲೀಗಲ್ ರೈಟ್ಸ್ ಇದೆ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದೆ. ಅಂದ್ರೆ ಇಷ್ಟು ದಿನ ಈ ಯೋಜನೆಗೆ ಎದುರಾಗಿದ್ದ ದೊಡ್ಡ ದೊಡ್ಡ ಲೀಗಲ್ ಪ್ರಾಬ್ಲಮ್ಸ್ ಎಲ್ಲವೂ ಕ್ಲಿಯರ್ ಆಗಿವೆ. ಸದ್ಯದಲ್ಲೇ ಮೇಕೆದಾಟು ಜಲಾಶಯದ ಕನ್ಸ್ಟ್ರಕ್ಷನ್ ವರ್ಕ್ ಮುಹೂರ್ತ ಫಿಕ್ಸ್ ಆಗೋದು ಬಹುತೇಕ ಗ್ಯಾರಂಟಿ. ಆದರೆ ಇಷ್ಟೆಲ್ಲ ಗುಡ್ ನ್ಯೂಸ್ ಮಧ್ಯ ನಾವೆಲ್ಲರೂ ಒಮ್ಮೆ ನಿಂತು ಎದೆ ಮುಟ್ಟಿಕೊಂಡು ಯೋಚನೆ ಮಾಡಲೇಬೇಕಾದ ಅತ್ಯಂತ ಇಂಪಾರ್ಟೆಂಟ್ ಹಾರ್ಟ್ ಟಚಿಂಗ್ ಪ್ರಶ್ನೆಯೊಂದಿದೆ. ಅದುವೇ ಈ ಮೇಕೆದಾಟು ಯೋಜನೆ. ಯಾರಿಗೆ ವರ ಮತ್ತೆ ಯಾರಿಗೆ ಶಾಪ? ಬೆಂಗಳೂರಿಗರಿಗೆ, ನಮ್ಮ ಕರ್ನಾಟಕದ ಜನರಿಗೆ ಇದು ಜೀವಜಲ ತರುವ ವರ ಇರಬಹುದು. ಆದರೆ ಇದೇ ಪ್ರಾಜೆಕ್ಟ್ಗಾಗಿ ತಮ್ಮ ಹುಟ್ಟೂರು, ಮುತ್ತಾತನ ಕಾಲದ ಮನೆ, ಸಾಕಿದ ಹಸುಕರು, ಕೈ ಹಿಡಿದ ತೋಟ ಗದ್ದೆಗಳನ್ನೆಲ್ಲ ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬೀಳಲಿರೋ ಆ 5 ಪುಟ್ಟ ಹಳ್ಳಿಗಳ ಅಮಾಯಕ ಜನರ ಪಾಲಿಗೆ ಶಾಪ. ಅಷ್ಟೇ ಯಾಕೆ, ಅಲ್ಲಿನ ಸಾವಿರಾರು ಪ್ರಾಣಿ ಪಕ್ಷಿ ಅರಣ್ಯದ ಪಾಲಿಗೆ ಇದು ಜೀವಮಾನದ ಕಣ್ಣೀರಿನ ವ್ಯತೆ. ಬನ್ನಿ, ಇವತ್ತಿನ ಈ ಸ್ಟೋರಿಯಲ್ಲಿ ಮೇಕೆದಾಟು ಯೋಜನೆ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು, ಇದರಿಂದ ಸಿಗೋ ಬೆನಿಫಿಟ್ಸ್ ಏನು, ಮತ್ತು ಇದರ ಹಿಂದೆ ಅಡಗಿರೋ ಆ ಕಣ್ಣೀರಿನ ಕತೆ ಎಂಥದ್ದು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್, ಏನಿದು ಮೇಕೆದಾಟು ಯೋಜನೆ? ಡ್ಯಾಮ್ ಎಲ್ಲಿ ಬರುತ್ತೆ? ಇದರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತ ಪಕ್ಕಾ ಕ್ಯಾಲ್ಕುಲೇಷನ್ ನಲ್ಲಿ ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಸಂಗಮ ಅನ್ನೋ ಪ್ರದೇಶದಲ್ಲಿದೆ ಈ ಮೇಕೆದಾಟು. ಅತ್ತ ಕಡೆಯಿಂದ ಹರಿದು ಬರೋ ಅರ್ಕಾವತಿ, ಇತ್ತ ಕಡೆಯಿಂದ ಹರಿದು ಬರೋ ಜೀವನದಿ ಕಾವೇರಿ, ಇವೆರಡು ಒಂದಾಗೋ ಸಂಗಮದಿಂದ ಜಸ್ಟ್ 4 ಕಿಲೋಮೀಟರ್ ಮುಂದೆ ಹೋದರೆ ಸಿಗೋದೇ ಈ ಮೇಕೆದಾಟು. ಮೇಕೆಗಳು ಈ ದಂಡೆಯಿಂದ ಆ ದಂಡೆಗೆ ಈಸಿಯಾಗಿ ಜಂಪ್ ಮಾಡಿ ದಾಟ್ತಿದ್ದವು ಅನ್ನೋ ಒಂದೇ ಕಾರಣಕ್ಕೆ ಇದಕ್ಕೆ ಮೇಕೆದಾಟು ಅಂತ ಹೆಸರು ಬಂತು. ಸದ್ಯ ಸುಪ್ರೀಂ ಕೋರ್ಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ನಡೆ ನೋಡ್ತಾ ಇದ್ರೆ ಇದೇ ಸ್ಪಾಟ್ನಲ್ಲಿ ಬೃಹತ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್. ಸುಮಾರು 67 TMC ನೀರನ್ನ ಸ್ಟೋರ್ ಮಾಡಿಡುವ ಬೃಹತ್ ಜಲಾಶಯ ಕಟ್ಟುವುದು ನಮ್ಮ ರಾಜ್ಯ ಸರ್ಕಾರದ ಮಾಸ್ಟರ್ ಪ್ಲಾನ್. ಇಲ್ಲಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಡಿಸ್ಟ್ರಿಕ್ಟ್ಗಳಿಗೆ ಬರೋಬ್ಬರಿ 4.75 TMC ಯಷ್ಟು ಕುಡಿಯೋ ನೀರು ಪೂರೈಸೋದು ಇದರ ಮೇನ್ ಏಮ್. ಹಾಗೆ ನೀರಿನ ಜೊತೆ ಇಲ್ಲೊಂದು ಹೈಡ್ರೋ ಪವರ್ ಪ್ಲಾಂಟ್ ಮಾಡಿ ಸುಮಾರು 400 ಮೆಗಾವ್ಯಾಟ್ ಕರೆಂಟ್ ಪ್ರೊಡ್ಯೂಸ್ ಮಾಡೋ ಪ್ಲಾನ್ ಕೂಡ ಸರ್ಕಾರದ ಮುಂದಿದೆ. ಇನ್ನೊಂದು ಶಾಕಿಂಗ್ ಮ್ಯಾಟರ್ ಅಂದ್ರೆ ಈ ಪ್ರಾಜೆಕ್ಟಿಗೆ ಪದೇ ಪದೇ ಅಡ್ಡಗಾಲು ಹಾಕ್ತಿರೋ ತಮಿಳುನಾಡಿಗೂ ಈ ಡ್ಯಾಮ್ನಿಂದ ಹ್ಯೂಜ್ ಬೆನಿಫಿಟ್ ಇದೆ. ಅದೇನಂದ್ರೆ ಮಳೆ ಕಡಿಮೆಯಾಗಿ ಬರೋ ಕಷ್ಟದ ವರ್ಷಗಳಲ್ಲಿ ಅಥವಾ ತುರ್ತು ಸಂದರ್ಭಗಳಲ್ಲಿ ತಮಿಳುನಾಡಿಗೆ ತಲುಪಬೇಕಾದ ನಿಗದಿತ ಕಾವೇರಿ ನೀರನ್ನ ಯಾವುದೇ ರಿಸ್ಕ್ ಇಲ್ಲದೆ ಸ್ಮೂತ್ ಆಗಿ ಹರಿಸಲು ಈ ಡ್ಯಾಮ್ ಹೆಲ್ಪ್ ಮಾಡುತ್ತೆ. ಆದರೆ ಇಷ್ಟೆಲ್ಲ ವರಗಳನ್ನ ಹೊತ್ತು ತರುತ್ತಿರೋ ಈ ಪ್ರಾಜೆಕ್ಟ್ ಹಿಂದೆ ಕತ್ತಲೆಯ ಇನ್ನೊಂದು ಭಯಾನಕ ಮುಖವಿದೆ. ಅದುವೇ ವಿನಾಶ ಮತ್ತು ಕಣ್ಣೀರಿನ ಮುಖ.
ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಸುಮಾರು 5,000 ಹೆಕ್ಟೇರ್ಗೂ ಹೆಚ್ಚಿನ ದಟ್ಟವಾದ ಫಾರೆಸ್ಟ್ ಏರಿಯಾ ಜಲಸಮಾಧಿ ಆಗತ್ತೆ. ಕಾವೇರಿ ವನ್ಯಜೀವಿ ಅಭಯಾರಣ್ಯ ಅಪಾರ ಪ್ರಮಾಣದ ಹಸಿರು ಕಾಡು ನೀರು ಪಾಲಾಗತ್ತೆ. ಅಲ್ಲಿರೋ ಅಪರೂಪದ ಗಿಡಮೂಲಿಕೆಗಳು, 100 ವರ್ಷ ಹಳೆಯ ಬೃಹತ್ ಮರಗಳು, ಆನೆಗಳು, ಚಿರತೆಗಳು, ಜಿಂಕೆಗಳು, ನವಿಲುಗಳು ಮತ್ತು ನದಿಯಲ್ಲೇ ಜೀವಿಸೋ ಅಪರೂಪದ ಮತ್ಸ್ಯ ಸಂತತಿ ಇವೆಲ್ಲವುಗಳ ವಾಸಸ್ಥಾನ ಕಂಪ್ಲೀಟ್ ಆಗಿ ವಿನಾಶವಾಗತ್ತೆ. ಕಾಡಿನ ಕತೆ ಹಾಗಿರ್ಲಿ. ಹ್ಯುಮ್ಯಾನಿಟಿ ಅಥವಾ ಮಾನವೀಯತೆಯ ದೃಷ್ಟಿಯಿಂದ ನೋಡಿದ್ರೆ ನಮ್ಮದೇ ಕರ್ನಾಟಕದ ಅತ್ಯಂತ ಸುಂದರವಾದ 5 ಹಳ್ಳಿಗಳು ಈ ಬೃಹತ್ ಜಲಾಶಯದ ಆಳವಾದ ನೀರಿನಲ್ಲಿ ಶಾಶ್ವತವಾಗಿ ಮುಳುಗಿ ಹೋಗಲಿವೆ. ಆ ದುರದೃಷ್ಟಕರ ಹಳ್ಳಿಗಳು ಅಂದ್ರೆ ಮಡ್ವಾಳ, ಕೊಗದೊಡ್ಡಿ, ಸಂಗಮ, ಮುತ್ತತ್ತಿ ಮತ್ತು ಬೊಮ್ಮಸಂದ್ರ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ ಫ್ರೆಂಡ್ಸ್, ಆ ಹಳ್ಳಿಯ ಜನರ ಸಿಚುವೇಶನ್ ಹೇಗಿರಬೇಡ. ಅವರ ತಾತ ಮುತ್ತಾತಂದಿರು ರಕ್ತ ಸುರಿಸಿ ಕಟ್ಟಿದ ಮನೆಗಳು, ಅವರು ಚಿಕ್ಕಂದಿನಲ್ಲಿ ನಲಿದಾಡಿದ ಬೀದಿಗಳು, ಧೂಳೆಬ್ಬಿಸಿ ಆಡಿದ ಅಂಗಳಗಳು, ಪ್ರತಿದಿನ ಕೈ ಮುಗಿಯುತ್ತಿದ್ದ ಊರ ದೇವರ ಗುಡಿ ಎಲ್ಲವೂ ಕೆಲವು ದಿನಗಳಲ್ಲಿ ಅಡಿಗಟ್ಟಲೆ ನೀರಿನ ಆಳದಲ್ಲಿ ಶಾಶ್ವತವಾಗಿ ಮುಳುಗಿ ಹೋಗುತ್ತವೆ. ಕಣ್ಣೆದುರೇ ತಮ್ಮ ಹಸಿರು ತೋಟಗಳು, ಹೊನ್ನಿನಂತಹ ಬೆಳೆ ಬೆಳೆಯುತ್ತಿದ್ದ ಗದ್ದೆಗಳು ಜಲಸಮಾಧಿಯಾಗೋದನ್ನ ನೋಡುವ ಆ ಜನರ ಎದೆಯೊಳಗಿನ ಬೆಂಕಿ ಎಷ್ಟಿರಬೇಡ. ಕಾಡಿನ ಮೃಗಗಳಿಗೆ ತಮ್ಮ ಕಾಡು ಬಿಟ್ಟು ಎಲ್ಲೋ ಅಲೆಯಬೇಕಾದ ಅಸಹಾಯಕತೆ, ಆ ಹಳ್ಳಿಯ ಅಮಾಯಕ ಜನರಿಗೆ ತವರು ಮಣ್ಣನ್ನೇ ತೊರೆದು ಹೋಗಬೇಕಾದ ಅನಾಥ ಭಾವನೆ. ಖಂಡಿತ ಈ ಜೀವಿಗಳ ಪಾಲಿಗೆ ಈ ಮೇಕೆದಾಟು ಯೋಜನೆ ಅಕ್ಷರಶಃ ಒಂದು ಬ್ರಹ್ಮ ರಾಕ್ಷಸ ಶಾಪ. ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಫೇಮಸ್ ಆದ ಪವಿತ್ರವಾದ ಒಂದು ರೂಲ್ ಇದೆ. ಅದೇನಂದ್ರೆ 100 ಜನ ಅಪರಾಧಿಗಳಿಗೆ ಶಿಕ್ಷೆಯಾಗದೇ ಇದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅಂತ. ಆದರೆ ಇವತ್ತು ಯಾವ ತಪ್ಪನ್ನು ಮಾಡದ ಆ 5 ಹಳ್ಳಿಯ ಅಮಾಯಕ ರೈತರು, ಶ್ರಮಜೀವಿಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗತ್ತೆ. ಸರ್ಕಾರ ಅವರಿಗೆ ಪರಿಹಾರ ಹಣ ಕೊಡ್ಬೋದು, ಎಲ್ಲೋ ಕೆಂಗೇರಿ ಅಥವಾ ಕನಕಪುರ ದಾಟಿ ಜಾಗ ಕೊಟ್ಟು ಪುನರ್ವಸತಿ ಮಾಡಿದ್ದೀವಿ ಅಂತ ಬೋರ್ಡ್ ಹಾಕಬಹುದು. ಆದರೆ ಹಣದಿಂದ ಆ ಹಳೆಯ ನೆನಪುಗಳನ್ನ, ಬಾಲ್ಯವನ್ನ ಕೊಳ್ಳಲು ಸಾಧ್ಯವೇ? ಆ ಜನ ಹುಟ್ಟಿ ಬೆಳೆದ ಊರು, ಆ ಮಣ್ಣಿನ ಸುವಾಸನೆ, ಆ ಊರಿನ ತಂಪಾದ ಗಾಳಿ, ನೆರೆಹೊರೆಯವರ ಜೊತೆಗಿದ್ದ ಜನ್ಮ ಜನ್ಮಾಂತರದ ಬಂಧ, ಇವುಗಳನ್ನ ಯಾವುದೇ ಸರ್ಕಾರ ಎಷ್ಟೇ ಕೋಟಿ ಸುರಿದ್ರೂ ಮತ್ತೆ ತಂದು ಕೊಡಲು ಸಾಧ್ಯವೇ? ಚಾನ್ಸೇ ಇಲ್ಲ. ಬೆಂಗಳೂರಿನಲ್ಲಿ ಕುಳಿತು ಆರಾಮಾಗಿ ಟ್ಯಾಪ್ ತಿರುಗಿಸಿದರೆ ನೀರು ಪಡೆಯುವ ನಮಗಾಗಿ ಅಲ್ಲಿನ 5 ಹಳ್ಳಿಯ ಜನ ತಮ್ಮ ಸರ್ವಸ್ವವನ್ನೇ, ತಮ್ಮ ಹುಟ್ಟೂರನ್ನೇ ತ್ಯಾಗ ಮಾಡ್ತಿದ್ದಾರೆ. ಅವರ ತ್ಯಾಗದ ಮೇಲೆ ಕಟ್ಟಲ್ಪಡುವ ಜಲಾಶಯವೇ ಈ ಮೇಕೆದಾಟು. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿರುವಂತೆ ಎಷ್ಟೇ ದೊಡ್ಡ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂದ್ರೂ ಅದಕ್ಕೆ 2 ಮುಖಗಳಿರುತ್ತೆ. ಒಂದು ಮುಖದಲ್ಲಿ ಕೋಟ್ಯಾಂತರ ಬೆಂಗಳೂರಿಗರ ದಾಹ ತೀರಿಸೋ, ಪವರ್ ಕೊಡೋ, ಕರ್ನಾಟಕದ ವಾಟರ್ ರೈಟ್ಸ್ ಅನ್ನ ಎತ್ತಿ ಹಿಡಿಯೋ ವರ. ಇನ್ನೊಂದು ಮುಖದಲ್ಲಿ ಮುಳುಗಿ ಹೋಗೋ 5 ಹಳ್ಳಿಗಳ ಜನರ ಕಣ್ಣೀರು, ನಾಶವಾಗೋ ಸಾವಿರಾರು ಎಕರೆ ಕಾಡು, ಅನಾಥವಾಗೋ ಪ್ರಾಣಿ ಪಕ್ಷಿಗಳ ಆಕ್ರಂದನದ ಶಾಪ. ಮೇಕೆದಾಟು ಯೋಜನೆ ಬರುವುದು ಕಾಲದ ಅನಿವಾರ್ಯತೆ ಇರಬಹುದು. ಕರ್ನಾಟಕದ ನೀರಾವರಿ ಹಕ್ಕಿಗೆ ಸಿಕ್ಕ ಹಿಡುವಳಿಯ ದೊಡ್ಡ ವಿಕ್ಟರಿ ಇರಬಹುದು. ಆದರೆ ಯೋಜನೆ ಎಕ್ಸಿಕ್ಯೂಟ್ ಆಗುವಾಗ ಸರ್ಕಾರ ಕೇವಲ ಸಿಮೆಂಟ್, ಕಾಂಕ್ರೀಟ್, ಡ್ಯಾಮ್ ಅಂತ ಟೆಕ್ನಿಕಲ್ ಆಗಿ ಯೋಚಿಸದೆ ತಮ್ಮ ಸಕಲವನ್ನು ತ್ಯಾಗ ಮಾಡ್ತಿರೋ ಆ 5 ಹಳ್ಳಿಯ ಜನರಿಗೆ ಗೌರವಯುತವಾದ ಲೈಫ್ ಸ್ಟೈಲ್ ಮತ್ತು ಜೀವನೋಪಾಯ ಕಲ್ಪಿಸಿಕೊಡಬೇಕಾಗಿದೆ. ಅವರ ಕಣ್ಣೀರನ್ನ ಒರೆಸುವ ಕೆಲಸ ಹಾರ್ಟ್ಫುಲ್ ಆಗಿ ನಡೆಯಬೇಕಾಗಿದೆ. ನಿಮ್ಮ ಪ್ರಕಾರ ಮೇಕೆದಾಟು ಯೋಜನೆ ಯಾರಿಗೆ ಶಾಪ, ಯಾರಿಗೆ ವರ? ನಾವು ಹೇಳೋದು ಕರೆಕ್ಟ್ ಆಗಿದೆಯಾ? ಇದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.